ಮಾಡ್ತಿದ್ದಾರೆ ಸರ್, ಬೆಲೆ ಹೆಚ್ಚಳ ಮಾಡಬೇಕು ಅಂತ. ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಿದ್ದಾರೆ ಸರ್, ಬೆಲೆ ಹೆಚ್ಚಳ ಮಾಡಬೇಕು ಕಬ್ಬಿಗೆ ಅಂತ. ಬೆಳೆಗಾರರು ಬೆಳಗಾಂ ಮತ್ತು ಬಾಗಲಕೋಟೆ ಅವರು ಬೆಲೆ ಜಾಸ್ತಿ ಕೊಡಬೇಕು, FRP ಕೇಂದ್ರ ಸರ್ಕಾರ, ನಾವು ರಾಜ್ಯ ಸರ್ಕಾರ ಅಲ್ಲ. ಕಬ್ಬಿನ ಬೆಲೆ ನಿಗದಿ ಮಾಡೋರು ಅವರಯ್ಯ, ನಾವು ನಿಗದಿ ಮಾಡಲ್ಲ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತವೆ. ಯಾಕಂದ್ರೆ ರಫ್ತು ಅದರಿಂದ ಅವರು ಜಾಸ್ತಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ರೇಟ್ ಜಾಸ್ತಿ ಕೊಡ್ತಾ ಇದ್ದಾರೆ. ಅದಕ್ಕೆ ಸಮಾನಾಂತರವಾಗಿ ಕರ್ನಾಟಕದಲ್ಲಿ ಕೊಡಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ನಾನು ಸತೀಶ್ ಜಾರಕಿಹೊಳಿಗೆ, ಶಿವಾನಂದನಿಗೆ, MP ಪಾಟೀಲ್ರಿಗೆ, ಉಮಾಪುರಿಗೆಲ್ಲ ಮಾತಾಡಿದ್ದೀನಿ. ಅವರೆಲ್ಲ ರೈತರ ಜೊತೆ ಮಾತಾಡಿ ಅಂತ ಹೇಳಿ ಅವ್ರು ಮಾತಾಡ್ತಾರೆ. ಇವತ್ತು ಎತ್ತಿನ ಹೊಳೆ ಯೋಜನೆ ಸರ್ ತುಂಬಾ ತಡವಾಗ್ತಾ ಇದೆ ಸರ್. ಎತ್ತಿನ ಹೊಳೆ ಯೋಜನೆ ಸ್ವಲ್ಪ ತುಂಬಾ ತಡ ಆಗ್ತಿದೆ. ಕೋಲಾರ ಜಿಲ್ಲೆ ನೀರು ಹರಿಯೋದು ಅಂತ. ಇಲ್ಲ ತಡ ಆಗಿದೆ. ನಾವು 2 ವರ್ಷದಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ದೀವಿ. ಆ ಟೈಮ್ನಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಬೇಕು ಅನ್ನೋ ಒಂದು ಒತ್ತಾಯ ಇದೆ ಸರ್. 4 ಜನ ಶಾಸಕರಿದ್ದಾರೆ ಸರ್, ಸಚಿವ ಸ್ಥಾನ ಬೇಕು. ರೀಸಫಲ್ ಮಾಡುವಾಗ ಕೇಂದ್ರ ಸರ್ಕಾರ ರೈಲ್ವೆ ಯಾರದು? ಸೆಂಟ್ರಲ್ ಗೌರ್ಮೆಂಟ್ ಸರ್. ಭೂಮಿ ತಾವು ಕೊಡ್ಬೇಕು ಸರ್ ರಾಜ್ಯ ಸರ್ಕಾರದಿಂದ. ಎಲ್ಲಿದೆ ಹಂಗಂತ? ಬೆಂಗಳೂರು ಟು ಕೋಲಾರ ಸರ್. ಎಲ್ಲಿದೆ ಹಂಗಂತ ಕೇಂದ್ರ ಸರ್ಕಾರ ಹೇಳ್ತಾರ ಸರ್ ಅವರು. ಭೂಮಿ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು. ಅನೇಕ ರಾಜ್ಯಗಳಲ್ಲಿ ಭೂಮಿನೂ ಅವರೇ ಕೊಡ್ತಾರೆ, ತಗೋತಾರೆ, ಮತ್ತೆ ರೈಲ್ವೆನೂ ಕೊಡ್ತಾರೆ. ಈ ಎಲ್ಲ ಮಾರಾಟ ಆಗ್ತಕ್ಕಂಥದ್ದು, ಪ್ರಯಾಣಿಕರು ಇದೆಲ್ಲ ಮಾಡ್ತಕ್ಕಂಥದ್ದು ಯಾರು? ಕೇಂದ್ರ ಸರ್ಕಾರ ಸರ್. ಮತ್ತೆ ದುಡ್ಡು ತಗೊಂಡವ್ರು ಯಾರು? ರಾಜ್ಯಗಳಿಗೆ ಅನುಕೂಲ ಆಗುತ್ತೆ ಅಂತ ನಾವು 4.5 ಲಕ್ಷ ತೆರಿಗೆ ಕೊಡ್ತೀವಿ. ನಮ್ಗೆ ಎಷ್ಟು ವಾಪಸ್ ಬಂದಿಲ್ಲ? ನಮ್ಗೆ 14 ಪೈಸೆ ವಾಪಸ್ ಬರೋದು. 85 ಪೈಸೆ ಅವರೇ ಇಟ್ಕೊತಾರೆ. ಕೋಲಾರದ ಶಾಸಕರೊಬ್ರು ಸರ್ ಕೋರ್ಟ್ ಹೋಗಿದ್ದಾರೆ, ಅನುದಾನ ಕೊಡ್ತಾ ಇಲ್ಲ ತಾವು. ಅವರು JDSನವರು ಎಷ್ಟು ಕೊಟ್ಟಿದ್ರಂತೆ? ಅವರು ಚೀಫ್ ಮಿನಿಸ್ಟರ್ ಆಗಿದ್ರು ಸಂಯುಕ್ತ ಸಮ್ಮಿಶ್ರ ಸರ್ಕಾರದಲ್ಲಿ. ಅವರು ಎಷ್ಟು ಕೊಟ್ಟಿದ್ರಂತೆ? ನಾವಿದ್ವಿ ಸುಮಾರು MLA ಇದ್ರು, ಎಷ್ಟು ಕೊಟ್ಟಿದ್ರಂತೆ? ಶ್ರೀನಿವಾಸಪುರಕ್ಕೆ ತಾರತಮ್ಯ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಆಂಧ್ರಕ್ಕೆ ಮತ್ತೆ ಬಿಹಾರಕ್ಕೆ ವಿಶೇಷ ಅನುದಾನ ಕೊಟ್ಟು ನಮ್ಗೆ ಯಾಕೆ ಕೊಡ್ಲಿಲ್ಲ? ಇದು ತಾರತಮ್ಯ ಅಲ್ವಾ? ಹೇಳಯ್ಯ. ಬೆಳೆಗಾರರು ಹೋರಾಟ ಮಾಡ್ತಿದ್ದಾರೆ ಸರ್, ಬೆಲೆ ಹೆಚ್ಚಳ ಮಾಡಬೇಕು ಅಂತ. ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಿದ್ದಾರೆ ಸರ್, ಬೆಲೆ ಹೆಚ್ಚಳ ಮಾಡಬೇಕು ಕಬ್ಬಿಗೆ ಅಂತ. ಬೆಳೆಗಾರರು ಬೆಳಗಾಂ ಮತ್ತು ಬಾಗಲಕೋಟೆ ಅವರು ಬೆಲೆ ಜಾಸ್ತಿ ಕೊಡಬೇಕು, FRP ಕೇಂದ್ರ ಸರ್ಕಾರ, ನಾವು ರಾಜ್ಯ ಸರ್ಕಾರ ಅಲ್ಲ. ಕಬ್ಬಿನ ಬೆಲೆ ನಿಗದಿ ಮಾಡೋರು ಅವರಯ್ಯ, ನಾವು ನಿಗದಿ ಮಾಡಲ್ಲ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತವೆ. ಯಾಕಂದ್ರೆ ರಫ್ತು ಅದರಿಂದ
ಜಾಸ್ತಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ರೇಟ್ ಜಾಸ್ತಿ ಕೊಡ್ತಾ ಇದ್ದಾರೆ. ಅದಕ್ಕೆ ಸಮಾನಾಂತರವಾಗಿ ಕರ್ನಾಟಕದಲ್ಲಿ ಕೊಡಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ನಾನು ಸತೀಶ್ ಜಾರಕಿಹೊಳಿಗೆ, ಶಿವಾನಂದನಿಗೆ, ಎಂ ಬಿ ಪಾಟೀಲ್ರಿಗೆ, ಉಮಾಪುರಿಗೆ ಅವ್ರಿಗೆಲ್ಲ ಮಾತಾಡಿದ್ದೀನಿ. ಅವರೆಲ್ಲ ರೈತರ ಜೊತೆ ಮಾತಾಡಿ ಅಂತ ಹೇಳಿ ಅವ್ರು ಮಾತಾಡ್ತಾರೆ ಇವತ್ತು. ನಮ್ಮ ಸರ್, ಎತ್ತಿನ ಹೊಳೆ ಯೋಜನೆ ಸರ್ ತುಂಬಾ ತಡವಾಗ್ತಾ ಇದೆ ಸರ್. ಎತ್ತಿನ ಹೊಳೆ ಯೋಜನೆ ಇದು ಸ್ವಲ್ಪ ತುಂಬಾ ತಡ ಆಗ್ತಿದೆ ಕೋಲಾರ ಜಿಲ್ಲೆ ನೀರು ಹರಿಯೋದು ಅಂತ. ಇಲ್ಲ ತಡ ಆಗಿದೆ. ನಾವು 2 ವರ್ಷದಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ದೀವಿ. ಹೌದು ಸರ್. ಆ ಟೈಮ್ನಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಬೇಕು ಅನ್ನೋ ಒಂದು ಒತ್ತಾಯ ಇದೆ ಸರ್. 4 ಶಾಸಕರು ಇಬ್ರು MLA ಇದ್ದಾರೆ ಸರ್. 4 ಜನ ಶಾಸಕರಿದ್ದಾರೆ ಸರ್. ಇಬ್ರು ಸಚಿವ ಸ್ಥಾನ MLA ಬೇಕು. ರೀಸಫಲ್ ಮಾಡುವಾಗ ಹಾ ಸರ್. ಕೇಂದ್ರ ಸರ್ಕಾರ ರೈಲ್ವೆ ಯಾರು ಸೆಂಟ್ರಲ್ ಗೌರ್ಮೆಂಟ್ ಸರ್. ಭೂಮಿ ತಾವು ಕೊಡ್ಬೇಕು ಸರ್ ರಾಜ್ಯ ಸರ್ಕಾರದಿಂದ. ಎಲ್ಲಿದೆ ಹಂಗಂತ? ಬೆಂಗಳೂರು ಟು ಕೋಲಾರ ಸರ್. ಎಲ್ಲಿದೆ ಹಂಗಂತ? ಹಾಗಂತ ಕೇಂದ್ರ ಸರ್ಕಾರ ಹೇಳ್ತಾರ ಸರ್ ಅವರು. ಭೂಮಿ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು. ಅನೇಕ ರಾಜ್ಯಗಳಲ್ಲಿ ಭೂಮಿನೂ ಅವರೇ ಕೊಡ್ತಾರೆ, ತಗೋತಾರೆ, ಮತ್ತೆ ರೈಲ್ವೆನೂ ಕೊಡ್ತಾರೆ. ಈ ಎಲ್ಲ ಮಾರಾಟ ಆಗ್ತಕ್ಕಂಥದ್ದು, ಪ್ರಯಾಣಿಕರು ಇದೆಲ್ಲ ಮಾಡ್ತಕ್ಕಂಥದ್ದು ಯಾರು? ಕೇಂದ್ರ ಸರ್ಕಾರ ಸರ್. ಮತ್ತೆ ದುಡ್ಡು ತಗೊಂಡವ್ರು ಯಾರು? ಜನ ರಾಜ್ಯದ ಅನುಕೂಲ ಆಗುತ್ತೆ. ರಾಜ್ಯಗಳಿಗೆ ಅನುಕೂಲ ಆಗುತ್ತೆ ಅಂತ ನಾವು 4.5 ಲಕ್ಷ ತೆರಿಗೆ ಕೊಡ್ತೀವಿ. ನಮ್ಗೆ ಎಷ್ಟು ವಾಪಸ್ ಬಂದಿಲ್ಲ? ತುಂಬಾ ಕಡಿಮೆ ಸರ್. ನಮ್ಗೆ 14 ಪೈಸೆ ವಾಪಸ್ ಬರೋದು. 85 ಪೈಸೆ ಅವರೇ ಇಟ್ಕೊತಾರೆ. ಕೋಲಾರದ ಶಾಸಕರೊಬ್ರು ಸರ್ ಕೋರ್ಟ್ ಹೋಗಿದ್ದಾರೆ, ಅನುದಾನ ಕೊಡ್ತಾ ಇಲ್ಲ ತಾವು. ಅವರು JDSನವರು ಎಷ್ಟು ಕೊಟ್ಟಿದ್ರಂತೆ? ಅವರು ಚೀಫ್ ಮಿನಿಸ್ಟರ್ ಆಗಿದ್ರು ಸಂಯುಕ್ತ ಸಮ್ಮಿಶ್ರ ಸರ್ಕಾರದಲ್ಲಿ. ಅವರು ಎಷ್ಟು ಕೊಟ್ಟಿದ್ರಂತೆ? ನಾವಿದ್ವಿ ಕುಮಾರ್ MLA ಇದ್ರು, ಎಷ್ಟು ಕೊಟ್ಟಿದ್ರಂತೆ? ಶ್ರೀನಿವಾಸ್ ಕೊಡಕ್ಕೆ ತಾರತಮ್ಯ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಆಂಧ್ರಕ್ಕೆ ಮತ್ತೆ ಬಿಹಾರಕ್ಕೆ ವಿಶೇಷ ಅನುದಾನ ಕೊಟ್ಟು ನಮ್ಗೆ ಯಾಕೆ ಕೊಡ್ಲಿಲ್ಲ? ಇದು ತಾರತಮ್ಯ ಅಲ್ವಾ? ಹೇಳಯ್ಯ.